ಹಿಂದೂ ಧಾರ್ಮಿಕ ಪರಂಪರೆಯಲ್ಲಿ ವರಮಹಾಲಕ್ಷ್ಮಿ ವ್ರತವು ಅತ್ಯಂತ ವಿಶೇಷವಾದ ವ್ರತಗಳಲ್ಲಿ ಒಂದಾಗಿದೆ. ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಆರಾಧಿಸಿ ಕುಟುಂಬದ ಸುಖ, ಶಾಂತಿ, ಸೌಭಾಗ್ಯ, ಆರೋಗ್ಯ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸುವ ದಿನವೆಂದು ಈ ವ್ರತವನ್ನು ಆಚರಿಸಲಾಗುತ್ತದೆ. ವಿಶೇಷವಾಗಿ ಮಹಿಳೆಯರು ತಮ್ಮ ಕುಟುಂಬದ ಒಳಿತಿಗಾಗಿ ಶ್ರದ್ಧೆಯಿಂದ ಈ ವ್ರತವನ್ನು ಆಚರಿಸುವ ಸಂಪ್ರದಾಯ ಅನೇಕ ಕಡೆಗಳಲ್ಲಿ ಕಂಡುಬರುತ್ತದೆ. 2026ರಲ್ಲಿ ವರಮಹಾಲಕ್ಷ್ಮಿ ವ್ರತವು ಆಗಸ್ಟ್ 21 ಶುಕ್ರವಾರದಂದು ಬರುತ್ತದೆ. ವ್ರತದ ದಿನ ಪೂಜೆಯನ್ನು ಸರಿಯಾದ ಭಕ್ತಿ ಮತ್ತು ಶುಚಿತ್ವದಿಂದ ಮಾಡುವುದು ಮುಖ್ಯ. ಕೆಲವು ಆಚರಣೆಗಳು ಕುಟುಂಬ ಮತ್ತು ಪ್ರದೇಶದ ಸಂಪ್ರದಾಯಕ್ಕೆ ಅನುಗುಣವಾಗಿ ಬದಲಾಗಬಹುದು. ಆದ್ದರಿಂದ ಕೆಳಗೆ ನೀಡಿರುವ ವಿಷಯಗಳನ್ನು ಸಾಮಾನ್ಯ ಧಾರ್ಮಿಕ ಪರಂಪರೆಯ ದೃಷ್ಟಿಯಿಂದ ತಿಳಿದುಕೊಳ್ಳಬೇಕು. ವರಮಹಾಲಕ್ಷ್ಮಿ ವ್ರತದ ದಿನ ತಪ್ಪಿಸಿಕೊಳ್ಳಬಹುದಾದ 5 ಸಾಮಾನ್ಯ ತಪ್ಪುಗಳು ಮತ್ತು ಪೂಜೆಯನ್ನು ಸರಳವಾಗಿ ಮಾಡುವ ವಿಧಾನವನ್ನು ಈಗ ತಿಳಿದುಕೊಳ್ಳೋಣ. 1. ಪೂಜೆಯ ಸ್ಥಳವನ್ನು ಸ್ವಚ್ಛಗೊಳಿಸದೆ ಪೂಜೆ ಮಾಡುವುದು. ವರಮಹಾಲಕ್ಷ್ಮಿ ವ್ರತದ ದಿನ ಮನೆಯ ಸ್ವಚ್ಛತೆಗೆ ವಿಶೇಷ ಗಮನ ನೀಡುವುದು ಉತ್ತಮ. ಬೆಳಗ್ಗೆ ಮನೆಯ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ದೇವರ ಕೋಣೆಯನ್ನು ಶುಚಿಗೊಳಿಸಿ ನಂತರ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳಬಹುದು. ಪೂಜೆಯ ಸ್ಥಳದಲ್ಲಿ ಧೂಳು, ಕಸ, ಅನಗತ್ಯ ವಸ್ತುಗಳು ಇರದಂತೆ ನೋಡಿಕೊಳ್ಳುವುದು ಉತ್ತಮ. ಧಾರ್ಮಿಕ ಆಚರಣೆಯಲ್ಲಿ ಶುಚಿತ್ವಕ್ಕೆ ವಿಶೇಷ ಸ್ಥಾನವಿದೆ. ಆದ್ದರಿಂದ ಪೂಜೆ ಮಾಡುವ ಸ್ಥಳವನ್ನು ಸ್ವಚ್ಛಗೊಳಿಸಿ ಸಾಧ್ಯವಾದರೆ ರಂಗೋಲಿ ಹಾಕಿ ಸ್ವಚ್ಛವಾದ ಬಟ್ಟೆಯನ್ನು ಹಾಸಿ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಚಿತ್ರವನ್ನು ಪ್ರತಿಷ್ಠಾಪಿಸಬಹುದು. ಇಲ್ಲಿ ಗಮನಿಸಬೇಕಾದದ್ದು, ಪೂಜೆ ಮಾಡಲು ಮನೆಯ ಪ್ರತಿಯೊಂದು ಭಾಗವೂ ಸಂಪೂರ್ಣವಾಗಿ ಸ್ವಚ್ಛವಾಗಿರಬೇಕು ಎಂಬ ಕಡ್ಡಾಯ ನಿಯಮ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಆದರೆ ಸಾಧ್ಯವಾದಷ್ಟು ಸ್ವಚ್ಛತೆ ಮತ್ತು ಶಾಂತ ವಾತಾವರಣವನ್ನು ಕಾಪಾಡುವುದು ಉತ್ತಮ. 2. ಆತುರದಲ್ಲಿ ಅಥವಾ ಮನಸ್ಸಿಲ್ಲದೆ ಪೂಜೆ ಮಾಡುವುದು. ವರಮಹಾಲಕ್ಷ್ಮಿ ವ್ರತದ ದಿನ ಪೂಜೆಯನ್ನು ಕೇವಲ ಒಂದು ಕೆಲಸ ಮುಗಿಸುವಂತೆ ಆತುರದಲ್ಲಿ ಮಾಡುವುದನ್ನು ತಪ್ಪಿಸುವುದು ಉತ್ತಮ. ಪೂಜೆಯ ಮುಖ್ಯ ಉದ್ದೇಶ ಭಕ್ತಿ ಮತ್ತು ಶ್ರದ್ಧೆಯಿಂದ ದೇವಿಯನ್ನು ಸ್ಮರಿಸುವುದು. ದಿನನಿತ್ಯದ ಕೆಲಸಗಳ ನಡುವೆ ಸಮಯ ಕಡಿಮೆ ಇದ್ದರೂ ಕೆಲವು ನಿಮಿಷಗಳನ್ನು ಶಾಂತವಾಗಿ ದೇವರ ಮುಂದೆ ಕುಳಿತು ಪ್ರಾರ್ಥನೆ ಮಾಡಬಹುದು. ಪೂಜೆಯ ಸಮಯದಲ್ಲಿ ಮೊಬೈಲ್ ಬಳಕೆ, ಅನಗತ್ಯ ಮಾತುಕತೆ ಅಥವಾ ಬೇರೆ ಕೆಲಸಗಳಲ್ಲಿ ಗಮನ ಹರಿಸುವುದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬಹುದು. ದೇವರಲ್ಲಿ ಕುಟುಂಬದ ಆರೋಗ್ಯ, ನೆಮ್ಮದಿ, ಉತ್ತಮ ಜೀವನ, ಸಮೃದ್ಧಿ ಮತ್ತು ಸೌಹಾರ್ದತೆಗಾಗಿ ಪ್ರಾರ್ಥಿಸಬಹುದು. ಭಕ್ತಿಯೊಂದಿಗೆ ಮಾಡುವ ಸರಳ ಪೂಜೆಯು ಮನಸ್ಸಿಗೆ ನೆಮ್ಮದಿ ನೀಡುವ ಆಧ್ಯಾತ್ಮಿಕ ಅಭ್ಯಾಸವಾಗಬಹುದು. 3. ಕುಟುಂಬದ ಸಂಪ್ರದಾಯವನ್ನು ತಿಳಿಯದೆ ಪೂಜಾ ವಿಧಾನವನ್ನು ಬದಲಾಯಿಸುವುದು. ವರಮಹಾಲಕ್ಷ್ಮಿ ವ್ರತದ ಆಚರಣೆಗಳು ಎಲ್ಲ ಪ್ರದೇಶಗಳಲ್ಲೂ ಒಂದೇ ರೀತಿಯಾಗಿರುವುದಿಲ್ಲ. ಕೆಲವರು ಕಲಶ ಸ್ಥಾಪನೆ ಮಾಡುತ್ತಾರೆ, ಕೆಲವರು ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಚಿತ್ರವನ್ನು ಅಲಂಕರಿಸಿ ಪೂಜೆ ಮಾಡುತ್ತಾರೆ. ಪೂಜಾ ಸಾಮಗ್ರಿಗಳು, ನೈವೇದ್ಯ, ಮಂತ್ರಗಳು ಮತ್ತು ವ್ರತದ ವಿಧಾನದಲ್ಲಿಯೂ ವ್ಯತ್ಯಾಸ ಇರಬಹುದು. ಆದ್ದರಿಂದ ಸಾಮಾಜಿಕ ಮಾಧ್ಯಮದಲ್ಲಿ ಬೇರೆ ಯಾರಾದರೂ ಮಾಡುವ ವಿಧಾನವನ್ನು ನೋಡಿ ನಿಮ್ಮ ಮನೆಯ ಸಂಪ್ರದಾಯವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಅಗತ್ಯವಿಲ್ಲ. ನಿಮ್ಮ ಕುಟುಂಬದಲ್ಲಿ ಹಿಂದಿನಿಂದಲೂ ಅನುಸರಿಸಿಕೊಂಡು ಬಂದಿರುವ ಪದ್ಧತಿ ಇದ್ದರೆ ಅದನ್ನು ಹಿರಿಯರು ಅಥವಾ ಅರ್ಹ ಪುರೋಹಿತರ ಮಾರ್ಗದರ್ಶನದಲ್ಲಿ ಮುಂದುವರಿಸುವುದು ಉತ್ತಮ. ನಿಖರವಾದ ಮುಹೂರ್ತ ಮತ್ತು ವಿಶೇಷ ವಿಧಿವಿಧಾನಗಳ ಬಗ್ಗೆ ಅನುಮಾನವಿದ್ದರೆ ಸ್ಥಳೀಯ ಪಂಚಾಂಗ ಅಥವಾ ಪುರೋಹಿತರ ಸಲಹೆ ಪಡೆಯಬಹುದು. 4. ವ್ರತದ ಹೆಸರಿನಲ್ಲಿ ಆರೋಗ್ಯವನ್ನು ನಿರ್ಲಕ್ಷಿಸುವುದು. ವ್ರತ ಎಂದರೆ ಎಲ್ಲರೂ ಕಡ್ಡಾಯವಾಗಿ ಉಪವಾಸ ಮಾಡಬೇಕು ಎಂಬ ಅರ್ಥವಲ್ಲ. ಪ್ರತಿಯೊಬ್ಬರ ದೇಹದ ಸ್ಥಿತಿ ವಿಭಿನ್ನವಾಗಿರುತ್ತದೆ. ಆರೋಗ್ಯ ಸಮಸ್ಯೆ ಇರುವವರು, ವಯೋವೃದ್ಧರು, ಗರ್ಭಿಣಿಯರು ಅಥವಾ ಔಷಧಿ ಸೇವಿಸುವವರು ಕಠಿಣ ಉಪವಾಸ ಮಾಡುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಮುಖ್ಯ.
ವ್ರತದ ಉದ್ದೇಶ ಭಕ್ತಿ ಮತ್ತು ಸಂಕಲ್ಪ. ದೇಹಕ್ಕೆ ತೊಂದರೆ ಉಂಟು ಮಾಡಿಕೊಳ್ಳುವುದು ವ್ರತದ ಮುಖ್ಯ ಉದ್ದೇಶವಲ್ಲ. ನಿಮ್ಮ ಆರೋಗ್ಯಕ್ಕೆ ಅನುಗುಣವಾಗಿ ಹಣ್ಣು, ಹಾಲು ಅಥವಾ ಇತರ ಸೂಕ್ತ ಆಹಾರವನ್ನು ಸೇವಿಸಿ ವ್ರತ ಆಚರಿಸಬಹುದು. ದೇಹದಲ್ಲಿ ಅಸ್ವಸ್ಥತೆ ಕಂಡುಬಂದರೆ ಅದನ್ನು ನಿರ್ಲಕ್ಷಿಸದೆ ಅಗತ್ಯವಿದ್ದರೆ ವೈದ್ಯಕೀಯ ಸಹಾಯ ಪಡೆಯಬೇಕು. ಧಾರ್ಮಿಕ ಆಚರಣೆಯ ಜೊತೆಗೆ ಆರೋಗ್ಯದ ಕಾಳಜಿಯೂ ಅಷ್ಟೇ ಮುಖ್ಯ. 5. ಪೂಜೆಯ ನಂತರ ದೀಪ ಮತ್ತು ಕರ್ಪೂರವನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುವುದೇ ಬಿಡುವುದು. ವರಮಹಾಲಕ್ಷ್ಮಿ ಪೂಜೆಯಲ್ಲಿ ದೀಪ ಮತ್ತು ಕರ್ಪೂರಕ್ಕೆ ವಿಶೇಷ ಸ್ಥಾನವಿರುತ್ತದೆ. ಆದರೆ ಪೂಜೆ ಮುಗಿದ ನಂತರ ಬೆಂಕಿಯ ಮೂಲಗಳನ್ನು ನಿರ್ಲಕ್ಷ್ಯವಾಗಿ ಬಿಡುವುದು ಅಪಾಯಕಾರಿಯಾಗಬಹುದು. ದೀಪವನ್ನು ಪರದೆ, ಕಾಗದ, ಹೂವಿನ ಒಣ ಎಲೆಗಳು ಅಥವಾ ಸುಲಭವಾಗಿ ಬೆಂಕಿ ಹಿಡಿಯುವ ವಸ್ತುಗಳಿಂದ ದೂರವಿಡಬೇಕು. ಮನೆಯಲ್ಲಿ ಮಕ್ಕಳು ಅಥವಾ ಸಾಕು ಪ್ರಾಣಿಗಳಿದ್ದರೆ ವಿಶೇಷ ಎಚ್ಚರಿಕೆ ವಹಿಸಬೇಕು. ಪೂಜೆಯ ನಂತರ ದೀಪವನ್ನು ಸುರಕ್ಷಿತವಾಗಿ ನಿರ್ವಹಿಸುವುದು ಅತ್ಯಂತ ಮುಖ್ಯ. ಧಾರ್ಮಿಕ ಆಚರಣೆಯ ಜೊತೆಗೆ ಮನೆಯ ಸುರಕ್ಷತೆಯನ್ನು ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ವರಮಹಾಲಕ್ಷ್ಮಿ ಪೂಜೆಗೆ ಮುನ್ನ ಮಾಡಬೇಕಾದ ಸಿದ್ಧತೆ. ಪೂಜೆಯ ಹಿಂದಿನ ದಿನವೇ ಅಗತ್ಯವಿರುವ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡರೆ ಪೂಜೆಯ ದಿನ ಆತುರ ಕಡಿಮೆಯಾಗುತ್ತದೆ. ಅರಿಶಿನ, ಕುಂಕುಮ, ಅಕ್ಷತೆ, ಹೂವುಗಳು, ಹಣ್ಣುಗಳು, ತೆಂಗಿನಕಾಯಿ, ವೀಳ್ಯದೆಲೆ, ಅಡಿಕೆ, ಕರ್ಪೂರ, ಧೂಪ, ದೀಪ, ಬತ್ತಿ, ಎಣ್ಣೆ ಅಥವಾ ತುಪ್ಪ, ನೈವೇದ್ಯಕ್ಕೆ ಬೇಕಾದ ಪದಾರ್ಥಗಳು ಮತ್ತು ಇತರ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಬಹುದು. ಕಳಶ ಪೂಜೆ ಮಾಡುವ ಸಂಪ್ರದಾಯವಿದ್ದರೆ ಕಳಸ, ನೀರು, ಮಾವಿನ ಎಲೆಗಳು ಮತ್ತು ತೆಂಗಿನಕಾಯಿಯನ್ನು ಸಿದ್ಧಪಡಿಸಬಹುದು. ದೇವಿಯ ಅಲಂಕಾರಕ್ಕಾಗಿ ವಸ್ತ್ರ, ಹೂವು ಮತ್ತು ಕುಟುಂಬದ ಸಂಪ್ರದಾಯಕ್ಕೆ ಅನುಗುಣವಾದ ಆಭರಣಗಳನ್ನು ಬಳಸಬಹುದು. ಲಕ್ಷ್ಮೀ ಪೂಜೆಯ ಸರಳ ವಿಧಾನ. ಮೊದಲು ಪೂಜೆಯ ಸ್ಥಳವನ್ನು ಸ್ವಚ್ಛಗೊಳಿಸಿ ದೇವಿಯ ವಿಗ್ರಹ ಅಥವಾ ಚಿತ್ರವನ್ನು ಸಿದ್ಧಪಡಿಸಬೇಕು. ನಂತರ ಗಣಪತಿಯನ್ನು ಸ್ಮರಿಸಿ ಪೂಜೆಯನ್ನು ಆರಂಭಿಸಬಹುದು. ಕುಟುಂಬದ ಸಂಪ್ರದಾಯದಂತೆ ವ್ರತದ ಸಂಕಲ್ಪವನ್ನು ಮಾಡಬಹುದು. ನಂತರ ಲಕ್ಷ್ಮೀ ದೇವಿಗೆ ಅರಿಶಿನ, ಕುಂಕುಮ, ಅಕ್ಷತೆ ಮತ್ತು ಹೂವುಗಳನ್ನು ಅರ್ಪಿಸಿ ದೇವಿಯ ಸ್ತೋತ್ರ ಅಥವಾ ಅಷ್ಟೋತ್ತರವನ್ನು ಪಠಿಸಬಹುದು. ಕಳಶ ಸ್ಥಾಪನೆ ಮಾಡುವ ಸಂಪ್ರದಾಯವಿದ್ದರೆ ಅದರಂತೆ ಕಳಶ ಪೂಜೆಯನ್ನು ನೆರವೇರಿಸಬಹುದು. ನಂತರ ದೇವಿಗೆ ನೈವೇದ್ಯವನ್ನು ಅರ್ಪಿಸಿ ದೀಪ ಮತ್ತು ಕರ್ಪೂರದ ಆರತಿ ಮಾಡಬಹುದು. ಪೂಜೆಯ ಕೊನೆಯಲ್ಲಿ ಕುಟುಂಬದ ಎಲ್ಲ ಸದಸ್ಯರು ದೇವಿಗೆ ನಮಸ್ಕರಿಸಿ ಆರೋಗ್ಯ, ಶಾಂತಿ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸಬಹುದು. ವ್ರತದ ನಿಜವಾದ ಮಹತ್ವ. ವರಮಹಾಲಕ್ಷ್ಮಿ ವ್ರತವನ್ನು ಕೇವಲ ಹಣ ಅಥವಾ ಐಶ್ವರ್ಯ ಪಡೆಯುವ ಉದ್ದೇಶದಿಂದ ಮಾತ್ರ ನೋಡಬಾರದು. ಕುಟುಂಬದ ಸದಸ್ಯರ ನಡುವೆ ಪ್ರೀತಿ, ಗೌರವ, ಸಹಕಾರ ಮತ್ತು ನೆಮ್ಮದಿ ಇರಲಿ ಎಂಬ ಪ್ರಾರ್ಥನೆಯು ಈ ವ್ರತದ ಒಂದು ಸುಂದರ ಭಾಗವಾಗಿದೆ. ದಾನ ಮಾಡುವುದು, ಅಗತ್ಯವಿರುವವರಿಗೆ ಆಹಾರ ನೀಡುವುದು, ಹಿರಿಯರನ್ನು ಗೌರವಿಸುವುದು ಮತ್ತು ಸಾಧ್ಯವಾದಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡುವುದು ವ್ರತದ ದಿನದ ಸಕಾರಾತ್ಮಕ ಭಾವನೆಯನ್ನು ಹೆಚ್ಚಿಸಬಹುದು. ಯಾವುದೇ ಪೂಜೆಯನ್ನು ಮಾಡಿದ ತಕ್ಷಣ ಹಣ ಅಥವಾ ಅದೃಷ್ಟ ಖಚಿತವಾಗಿ ದೊರೆಯುತ್ತದೆ ಎಂದು ವೈಜ್ಞಾನಿಕವಾಗಿ ಹೇಳಲು ಸಾಧ್ಯವಿಲ್ಲ. ಇಂತಹ ಫಲಿತಾಂಶಗಳನ್ನು ಧಾರ್ಮಿಕ ನಂಬಿಕೆಯ ಭಾಗವಾಗಿ ಮಾತ್ರ ನೋಡಬೇಕು. ಕೊನೆಯದಾಗಿ ಹೇಳುವುದಾದರೆ, ವರಮಹಾಲಕ್ಷ್ಮಿ ವ್ರತವು ಭಕ್ತಿ, ಶ್ರದ್ಧೆ ಮತ್ತು ಕುಟುಂಬದ ಒಳಿತಿಗಾಗಿ ಪ್ರಾರ್ಥಿಸುವ ವಿಶೇಷ ದಿನವಾಗಿದೆ. ಪೂಜೆಯ ಸ್ಥಳವನ್ನು ಸ್ವಚ್ಛವಾಗಿಡುವುದು, ಆತುರವಿಲ್ಲದೆ ಪೂಜೆ ಮಾಡುವುದು, ಕುಟುಂಬದ ಸಂಪ್ರದಾಯವನ್ನು ಗೌರವಿಸುವುದು, ಆರೋಗ್ಯವನ್ನು ನಿರ್ಲಕ್ಷಿಸದಿರುವುದು ಮತ್ತು ದೀಪ ಕರ್ಪೂರವನ್ನು ಸುರಕ್ಷಿತವಾಗಿ ಬಳಸುವುದು ಮುಂತಾದ ಸರಳ ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಬಹುದು. 2026 ಆಗಸ್ಟ್ 21ರಂದು ವರಮಹಾಲಕ್ಷ್ಮಿ ವ್ರತವನ್ನು ಭಕ್ತಿಯಿಂದ ಆಚರಿಸಿ ಮಹಾಲಕ್ಷ್ಮಿ ದೇವಿಯ ಮುಂದೆ ಕುಟುಂಬದ ಆರೋಗ್ಯ, ನೆಮ್ಮದಿ, ಸೌಭಾಗ್ಯ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸೋಣ. ದೇವರ ಮೇಲಿನ ಭಕ್ತಿಯ ಜೊತೆಗೆ ನಮ್ಮ ಜೀವನದಲ್ಲಿ ಒಳ್ಳೆಯ ಕಾರ್ಯ, ಪ್ರಾಮಾಣಿಕತೆ ಮತ್ತು ಮಾನವೀಯತೆಯನ್ನು ಬೆಳೆಸಿಕೊಳ್ಳೋಣ.
ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಶೇರ್ ಮಾಡಿ. ಇಂತಹ ಉಪಯುಕ್ತ ಕನ್ನಡ ಇನ್ಫಾರ್ಮೇಷನ್ಗಾಗಿ ಕನ್ನಡ ಇನ್ಫಾರ್ಮೇಷನ್ 311 ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು.